ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಸಿಹಿ ಗಡುಬು ಮಾಡೋಣ ಅಂತ ಬಾಳೆಹಣ್ಣಿನ ಸಿಹಿ ಗಡುಬನ್ನ ಮಾಡ್ತಾ ಇದ್ದೀನಿ. ನೇಂದ್ರ ಬಾಳೆಹಣ್ಣು ಮನೆಯಲ್ಲಿತ್ತು, ಯಾರು ತಿನ್ನಲ್ಲ, ಸೊ ಹಾಗೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅದರಿಂದ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮೊದಲಿಗೆ ಬಾಳೆಹಣ್ಣನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಆ ಪೇಸ್ಟ್ನ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, ಬೆಲ್ಲ, ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ರಾಯ್ತು. ಹೂರಣ ತರ, ಈ ಹೋಳಿಗೆ ಹೂರಣ ಏನಿರುತ್ತೆ ನೋಡಿ ಅದೇ ತರ ರೆಡಿ ಮಾಡ್ಕೋಬೇಕು. ನಂತರ ಕಡುಬಿನ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನಾನು ಸ್ವಲ್ಪ ಕುಚಲಕ್ಕಿ ಆಮೇಲೆ ಸ್ವಲ್ಪ ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ. ಒಂದು ಮುಕ್ಕಾಲು ಭಾಗ ನಾವು ಊಟ ಮಾಡುವಂತಹ ಕುಚಲಕ್ಕಿ, ಹಾಗೆ ಕಾಲು ಭಾಗದಷ್ಟು ರೇಷನ್ ಅಲ್ಲಿ ಬರುವಂತಹ ಈ ಕುಚಲಕ್ಕಿ ಏನಿದೆ ನೋಡಿ ಅದನ್ನ ಹಾಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಿಬಿಟ್ಟು ಈ ತರ ಚಿಕ್ಕ ಚಿಕ್ಕ ಪೀಸ್ ಬಾಳೆ ಎಳೆ ಮೇಲೆ ಈ ತರ ಹಿಟ್ಟನ್ನ ಹಾಕ್ಬಿಟ್ಟು ನಂತರ ಮಧ್ಯ ಭಾಗಕ್ಕೆ ಈ ಸಿಹಿ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನ ಹಾಕಿ ಕ್ಲೋಸ್ ಮಾಡೋದು ಅಷ್ಟೇನೆ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಬಾಳೆಹಣ್ಣು ಇದ್ರೆ ಮಾತ್ರ ಹಾಕೊಬಹುದು, ಇಲ್ಲ ಅಂತ ಹೇಳಿದ್ರೆ ಮಾಮೂಲಿಯಾಗಿ ಸಿಹಿ ಗಡುಬು ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ ಈಗಾಗಲೇ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗಿರ್ಬೋದು. ಅಮ್ಮ, ಕೌಶಿ, ಆಮೇಲೆ ನಮ್ಮ ಪುಟಾಣಿ ಬಂದಿದ್ದಾರೆ. ಅವ್ರನ್ನ ಹಾಗೆ ಹೋಗಿ ಕರ್ಕೊಂಡು ಬಂದಿದ್ವಿ. ಸೊ ಈ ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಅವ್ರು ಬಂದ ನೆಕ್ಸ್ಟ್ ಡೇ ಅಂದರೆ ಲಾಸ್ಟ್ ಮಂಡೇ ನಾವು ಕರ್ಕೊಂಡು ಬಂದಿದ್ವಿ. ಇದು ಟ್ಯೂಸ್ಡೇ ಮಾಡಿರುವಂತಹ ಲಾಗ್ ಆಯ್ತಾ. 2 ದಿನದ ಲಾಗ್ನ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೇ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಹಾಗೆ ಮಗು ಮನೇಲಿ ಇರಬೇಕಿದ್ರೆ ಮಗು ಜೊತೆನೇ ಆಟ ಆಡ್ತಾ ಇರೋಣ, ವಿಡಿಯೋ ಎಲ್ಲ ಮಾಡೋದು ಬೇಡ ಅಂತಾನೆ ಅನ್ನಿಸ್ತಾ ಇತ್ತು. ಸೊ ಅವನ ಜೊತೆನೆ ತುಂಬಾನೇ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ ನಾನು. ಹಾಗೆ ತಿಂಡಿ ಎಲ್ಲ ಮುಗಿಸಿ ಬೆಳಗ್ಗಿನ ಟೈಮಲ್ಲಿ ಆಮೇಲೆ ಮನೆ ಕೆಲಸ ಎಲ್ಲ ಆದ ನಂತರ ಸ್ವಲ್ಪ ಪೇಟೆ ಕಡೆಗೆ ಹೋಗ್ಬಿಟ್ಟು ಇವತ್ತು ಫಿಶ್ ತಗೊಂಡ್ಬಂದಿದ್ದೆ. ಫಿಶ್ ಸಾರು ಮಾಡೋಣ ಅಂತ ಅಮ್ಮ ಹೇಳಿದ್ರು. ಹಾಗೆ ತಂದ್ಬಿಟ್ಟು ಇಲ್ಲಿ ಇವಾಗ ಸಾರು ಮಾಡ್ತಾ ಇದ್ದೀನಿ. ಮುರುಮೀನ್ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ. ಸೊ ಅದನ್ನ ತಗೊಂಡ್ಬಂದಿದ್ದೆ. ಸಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ, ಫ್ರೈಗೆ ಕೂಡ ಚೆನ್ನಾಗಿರುತ್ತೆ ಇದು. ಹಾಗೆ ಸಾರು ಮಾಡ್ಕೊಂಡಿದ್ದೆ, ತುಂಬಾನೇ ರುಚಿಯಾಗಿ ಬಂದಿತ್ತು. ಅಂದ್ರೆ ಫಿಶ್ ಯಾವಾಗಲೂ ಫ್ರೆಶ್ ಆಗಿದ್ರೆ ಅದ್ರ ಸಾರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಮೀನ್ ಸಾರೆಲ್ಲ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿದ್ದಾಯ್ತು. ನಂತರ ಮಾವಿನ ಹಣ್ಣಿತ್ತು ಮನೆಯಲ್ಲಿ, ಆಲ್ಫೋನ್ಸಾ. ಸೊ ಅದರಿಂದ ಏನಾದ್ರೂ ಜಾಮ್ ಮಾಡೋಣ, ತುಂಬಾ ಮಾವಿನ ಹಣ್ಣಿತ್ತು. ಸುಮ್ಮನೆ ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನ ತಿಂದ್ಬಿಡ್ತಾರೆ. ಎಲ್ರಿಗೂ ಮನೆಯಲ್ಲಿ ಕೋಲ್ಡ್ ಆಗಿದೆ, ಹಾಗಾಗಿ ಇನ್ನೂ ಜಾಸ್ತಿ ಆಗತ್ತೆ ಈ ಮಾವಿನ ಹಣ್ಣೆಲ್ಲ ತಿಂದ್ರೆ ಅಂತ ಅಂದ್ಬಿಟ್ಟು, ಕಣ್ಣೆದುರುಗಡೆ ಇದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಬೇಡ ಜಾಮ್ ಮಾಡೋಣ, ಮಕ್ಕಳಿಗೆ ಬ್ರೆಡ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. 3 ದೊಡ್ಡ ದೊಡ್ಡ ಮಾವಿನ ಹಣ್ಣಿತ್ತು, ಅದನ್ನೆಲ್ಲವನ್ನ ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡೆ. ನಂತರ ಆ ಪೇಸ್ಟ್ನ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಪೇಸ್ಟ್ ಹಾಕೊಂಡು ನಂತರ ಒಂದು 2 ಕಪ್ನಷ್ಟು ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೊಂಡೆ. ಯಾಕಂತ ಹೇಳಿದ್ರೆ ಕಸ ಎಲ್ಲ ಇದ್ರೆ ಸೋಸ್ಕೊಂಡಾಗ ಹೋಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಮಾಡಿರುವಂತದ್ದು. ಬಿಸಿ ಮಾಡ್ಕೊಂಡು ನಂತರ ಆ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸಿ ಇದನ್ನ ಬಿಸಿ ನೋಡಿ ಈ ತರ ಬಿಸಿ ಮಾಡ್ತಾ ಇರ್ಬೇಕು. ಹಾಗೆ ಇದು ಲಾಂಗ್ ಪ್ರಾಸೆಸ್ ಆಯ್ತಾ, ತುಂಬಾ ಟೈಮ್ ಬೇಕಾಗತ್ತೆ. 1 ಗಂಟೆ ಆಗಿದೆ ನನಗೆ ಜಾಮ್ ರೆಡಿ ಮಾಡ್ಬೇಕಿದ್ರೆ. ಅದನ್ನ ಬಿಸಿ ಮಾಡ್ತಾ ಎಷ್ಟು ನಾನು ಅಂದ್ರೆ ಬಿಸಿ ಮಾಡ್ತಾ ಇದೆ, ಇದು ಜಾಮೀನ್ ಹದಕ್ಕೆ ಬರ್ತಾನೆ ಇರ್ಲಿಲ್ಲ. ಫೈನಲಿ 1 ಗಂಟೆ ಆದ ನಂತರ ಜಾಮೀನ್ ಹದಕ್ಕೆ ಬಂತು. ತುಂಬಾನೇ ಚೆನ್ನಾಗಿತ್ತು, ರುಚಿಯಾಗಿತ್ತು. ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ದೋಸೆ ಜೊತೆಗೆ, ಬ್ರೆಡ್ ಜೊತೆಗೆ ಸ್ನಾಕ್ಸ್ ಎಲ್ಲ ಕೊಡ್ಬಹುದು ಮಕ್ಕಳಿಗೆ. ಈ ಜಾಮ್ಗೆ ನಾವು ಯಾವುದೇ ತರದ ಪ್ರಿಸರ್ವೇಟಿವ್ಸ್ ಹಾಕದೇ ಇರೋದ್ರಿಂದ ನ್ಯಾಚುರಲ್ ಆಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ. ಒಂದು ಗಾಜಿನ ಕಂಟೈನರ್ಗೆ ಹಾಕ್ಬಿಟ್ಟು ಹಾಗೆ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಎಷ್ಟು ದಿನಗಳವರೆಗೂ ಕೂಡ ಇದು ಬಾಳಿಕೆ ಬರುತ್ತೆ. ಇವತ್ತು ಬೆಳಿಗ್ಗೆ ಮಾಡಿರುವಂತ ತಿಂಡಿ ಯಾವ ತರ ಆಗಿದೆ ಅಂತ ನಾನು ನಿಮ್ಗೆ ಹೇಳೇ ಇರ್ಲಿಲ್ಲ. ಹಾಗೆ ನಾನು ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಾ ಇದ್ದೆ. ನನ್ನ ಮಗ ಲ್ಯಾಪ್ಟಾಪ್ ಅಲ್ಲಿ ಮೂವಿ ನೋಡ್ತಾ ಇದ್ದ. ಸೊ ನನ್ಗೆ ಗೊತ್ತೇ ಆಗಿಲ್ಲ. ಮತ್ತೆ ಇಲ್ಲಿ ಎಡಿಟ್ ಮಾಡ್ಬೇಕಿದ್ರೆ ಫುಲ್ ಒಂದು ಮೂವಿ ವಾಯ್ಸೇ ಕೇಳ್ತಾ ಇತ್ತು. ಹಾಗಾಗಿ ವಾಪಸ್ ನಾನು ಇಲ್ಲಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಮಾಡಿರುವಂತಹ ಬ್ರೇಕ್ಫಾಸ್ಟ್ ಮಾತ್ರ ಸಖತ್ತಾಗಿತ್ತು, ಸಖತ್ ಟೇಸ್ಟಿ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಬ್ರೇಕ್ಫಾಸ್ಟ್, ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಜಾಮ್ ಕೂಡ ಟ್ರೈ ಮಾಡಿ, ಜಾಮ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಕೌಶಿ ಬಂದಿಲ್ಲಲ್ವಾ, ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದಾಗ ನಾನು ಕೌಶಿ ಮನೇಲಿ ಇರ್ಬೇಕಿದ್ರೆ ಮಲ್ಲಿಗೆ ಹೂವನ್ನ ಈ ತರ ನೇಯ್ದು ಕಟ್ಟಿದ್ಲು ಅವಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನ ಯಾವ ತರ ಕಟ್ಟೋದಂತ ಹೇಳಿ ಅಕ್ಕ ಅಂತ ಅಂದ್ಬಿಟ್ಟು ಒಬ್ರು ನನ್ನ ವ್ಯೂವರ್ಸ್ ಒಬ್ರು ಕೇಳಿದ್ರು. ಸಾವರಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಮಲ್ಲಿಗೆ ಹೂವನ್ನ ಕಟ್ಟೋದು ನೋಡಿ. ಕೆಳಗಡೆ ಒಂದು ಇಟ್ಕೊಳ್ಳೋದು, ಆಮೇಲೆ ವಾಪಸ್ ಅದನ್ನ ನೇಯೋದು, ನಂತರ ಮೇಲ್ಗಡೆ ಒಂದು ಇಟ್ಕೊಳ್ಳೋದು, ವಾಪಸ್ ನೇಯೋದು. ಈ ತರ ತುಂಬಾ ಈಸಿ. ನನ್ಗೆ ಕೂಡ ಗೊತ್ತಿರ್ಲಿಲ್ಲ, ನಾನು ಕೂಡ ಕಲ್ತ್ಕೊಂಡೆ. ಅವಳು ನನ್ಗೆ ಕೂಡ ಹೇಳ್ಕೊಟ್ಲು ಇದೇ ತರ ಕಟ್ಟೋದಂತ ಅಂದ್ಬಿಟ್ಟು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಇರೋರು.
ಹಾಗೆ ಇಲ್ಲಿ ನಾನು ಮತ್ತೆ ಕೌಶಿ ಸ್ವಲ್ಪ ಪೇಟೆ ಕಡೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ. ಅವಳಿಗೆ ಸ್ವಲ್ಪ ಅಂದ್ರೆ ಒಂದ್ 2 ಸಾರಿ ಇತ್ತು ಬ್ಲೌಸ್ ಸ್ಟಿಚ್ ಮಾಡಿಸೋದಿಕ್ಕೆ ಟೈಲರ್ ಹತ್ರ ಹೋಗೋದಿಕ್ಕಿತ್ತು. ಹಾಗೆ ಕೆಲವೊಂದು ಗ್ರೋಸರೀಸ್ ಬೇಕಿತ್ತು, ಫ್ಯಾನ್ಸಿ ಐಟಮ್ಸ್ ಬೇಕಿತ್ತು, ಪಾರ್ಲರ್ಗೆ ಹೋಗೋದಿಕ್ಕಿತ್ತು. ಎಲ್ಲವನ್ನ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೆ ಮಗುನ ಮಲಗಿಸ್ಬಿಟ್ಟು ಹೊರಟ್ವಿ. ಅಮ್ಮ ಹೇಳಿದ್ರು ನಾನೇ ಊಟ ಕೊಡ್ತೀನಿ, ಲೇಟ್ ಆದ್ರೂ ಪರವಾಗಿಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗೆ ನಾನು ಮತ್ತೆ ಕೌಶಿ ಹೊರಟ್ವಿ. ನನ್ನ ಮಗ ಮನೆಯಲ್ಲಿದ್ದಾನಲ್ವಾ, ಇವಾಗ ಅವನಿಗೆ ಹೇಗೂ ರಜೆ ಇದೆ, ಎಲ್ಲಿ ಹೋಗ್ಬೇಕಿದ್ರೆ ಅವನನ್ನ ಕರ್ಕೊಂಡು ಹೋಗ್ತೀವಿ. ಹಾಗೆ ಹೊರಟ್ವಿ. ಹೋಗ್ಬೇಕಿದ್ರೆ ನಾವು ಮಾಡಿದ ತಪ್ಪೇನಂತ ಹೇಳಿದ್ರೆ, ನಾವು ಅಂದ್ರೆ ಕೊಡೆ ತಗೊಂಡು ಹೋಗೋದಿಕ್ಕೇನೆ ಮರ್ತೋದ್ವಿ. ಕೊಡೆ ಬೇಡ ಅಂತ ಅನ್ನಿಸ್ತು, ಬಿಸ್ಲಿತ್ತಲ್ವಾ, ಸೊ ಏನು ಮಳೆ ಬರಲ್ಲ ಅಂತ ಅನ್ನಿಸ್ಬಿಟ್ಟು ಹಾಗಾಗಿ ತಗೊಂಡು ಹೋಗಿಲ್ಲ. ಹೋಗ್ಬಿಟ್ಟು ಟೈಲರ್ ಶಾಪ್ಗೆ ಹೋಗಿ ಅಲ್ಲಿ ಬ್ಲೌಸ್ ಸ್ಟಿಚ್ ಕೊಟ್ಟು ಐಬ್ರೋ ಶೇಪ್ ಒಂದು ಮಾಡಿಸ್ಕೊಂಡಿದೀವಿ ಅಷ್ಟೇನೆ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಬಂದ ಮಳೆ ಬಿಡ್ಲೇ ಇಲ್ಲ. ಮತ್ತೆ ನಮ್ಗೆ ಕೂಡ ಎಲ್ಲಿ ಬೇರೆ ಯಾವ ಶಾಪ್ಗೆ ಕೂಡ ಹೋಗೋದಿಕ್ಕಾಗಿಲ್ಲ, ಸೀದಾ ಮನೆಗೆ ಬಂದ್ವಿ. ಇವತ್ತು ಹೋದಂತಹ ಕೆಲಸ ಯಾವುದು ಕೂಡ ಆಗಿಲ್ಲ. ಎರಡು ಕೆಲಸನ ಮುಗಿಸ್ಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ. ಜೋರ್ ಮಳೆ ಬರ್ತಾ ಇತ್ತು. ಇವತ್ತು ನೈಟ್ ನನ್ನ ಹಸ್ಬೆಂಡ್ ಚಿಕನ್ ತಂದ್ರು, ಪೆಪ್ಪರ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಚಿಕನ್ ತಂದ್ರು. ಪೆಪ್ಪರ್ ಅಂದ್ರೆ ಸಿಂಪಲ್ ಆಗಿ ಮಾಡೋದಿಕ್ಕಾಗತ್ತೆ, ಸ್ವಲ್ಪ ಟೈಮ್ ಸಾಕಾಗತ್ತೆ. ನೈಟ್ ಅಡ್ಗೆ ಮಾಡೋದಂತ ಹೇಳಿದ್ರೆ ತುಂಬಾ ಲೇಸಿನೆಸ್ ನನ್ಗೆ. ಆದ್ರೂ ಒಂದೊಂದ್ಸಲ ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಾಗತ್ತೆ. ಪೆಪ್ಪರ್ ಪೌಡರ್ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಪೆಪ್ಪರ್ನ ಪೌಡರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇತ್ತು ಪೆಪ್ಪರ್, ಹಾಗಾಗಿ ಅದರಿಂದನೇ ಪೌಡರ್ ಮಾಡ್ಕೊಂಡೆ. ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 4 ಗೆಡ್ಡೆ ಈರುಳ್ಳಿ ಹಾಕೊಂಡಿದೀನಿ, ಒಂದು ಕ್ಯಾಪ್ಸಿಕಮ್, ಆಮೇಲೆ 2 ಟೊಮೆಟೊ ಹಣ್ಣು, ಒಂದೆರಡು ಹಸಿಮೆಣಸನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಇಲ್ಲಿ ಇವಾಗ ಚಿಕನ್ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ. ಬಾಯ್ಲರ್ ಚಿಕನ್ ನಾವು ಯೂಸ್ ಮಾಡ್ತಾ ಇರುವಂತದ್ದು ಇಲ್ಲಿ ಇವತ್ತು. ನಿಮ್ಗೆ ಕೂಡ ತೋರಿಸ್ತೀನಿ ಪೆಪ್ಪರ್ ಯಾವ ತರ ಸಿಂಪಲ್ ಆಗಿ ಮಾಡೋದಂತ. ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 20 ಮಿನಿಟ್ಸ್ ಹಾಗೆ ಬೆಂದ್ರೆ ಸಾಕಾಗತ್ತೆ. ಅಷ್ಟರಲ್ಲಿ ಇಲ್ಲಿ ಕೌಶಿ ನನ್ನ ತಮ್ಮನ ಫೋನ್ ಬಂತು, ಅವನ ಜೊತೆ ಮಾತಾಡ್ತಾ ಇದ್ಲು. ಹಾಗೆ ಒಂದು ರೌಂಡ್ ಚಿಕನ್ ಬೆಂದ ನಂತರ ಇದಕ್ಕೆ ಇವಾಗ ನಾನು ಅಂದ್ರೆ ಪೌಡರ್ ಮಾಡ್ಕೊಂಡೆ ಅಲ್ವಾ, ಫ್ರೆಶ್ ಆಗಿ ಅದನ್ನ ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡರ್, ಸ್ವಲ್ಪ ಜೀರಿಗೆ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕೊಂಡು ವಾಪಸ್ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಹಾಗೆ ಮುಚ್ಚಳ ಮುಚ್ಚಿ 10 ಮಿನಿಟ್ಸ್ ಇದನ್ನ ಹಾಗೆ ಕುಕ್ ಮಾಡ್ಕೋಬೇಕು. ನಂತರ ವಾಪಸ್ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ 1 ಸ್ಪೂನ್ ಅಷ್ಟು ಇಲ್ಲಿ ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹುಳಿ ಹುಳಿಯಾಗಿರ್ಲಿ ಅಂತ ಅಂದ್ಬಿಟ್ಟು ಹಾಕಿರುವಂತದ್ದು. ಲೆಮನ್ ಇದ್ರೆ ಲೆಮನ್ ಹಾಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೋಯಾ ಸಾಸ್ನ ಸ್ಕಿಪ್ ಮಾಡಿ. ಸೊ ಹಾಗೆ ಫೈನಲ್ ಇದಕ್ಕೆ ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ಒಂದು 2 ಮಿನಿಟ್ಸ್ ಕುಕ್ ಮಾಡಿದ್ರೆ ನಮ್ಮ ಒಂದು ಟೇಸ್ಟಿ ಆಗಿರುವಂತಹ ಪೆಪ್ಪರ್ ರೆಡಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಕಳ್ಳಿ 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 ಮೊಬೈಲ್ ಹೊರ ಒಂದು ಅಡುಗೆ ಎಲ್ಲ ಮುಗಿಸ್ಕೊಂಡಾದ ನಂತರ ಇವತ್ತು ಸ್ವಲ್ಪ ಬೇಗನೆ ಊಟ ಮಾಡ್ತಾ ಇದ್ದೀವಿ. ಅಂದರೆ ಚಿಕನ್ ಮಾಡಿದ್ದೆ ಅಲ್ವಾ, ಅದು ತಣ್ಣಗಾದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಬಡಿಸ್ಬಿಟ್ಟು ಹಾಗೆ ನಾನು ಕೂಡ ಊಟ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ಇಲ್ಲಿ ಲಾಗ್ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಒಂದು ದೊಡ್ಡ ಕುಂಬಳಕಾಯಿ ಇತ್ತು, ಸೊ ತುಂಬ ಚೆನ್ನಾಗಿತ್ತಾಯ್ತಾ. ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ನಾನು, ಏನಾದರೂ ಮಾಡೋಣ ಸ್ಪೆಷಲ್ ಆಗಿ ಅಂತ ಅಂದ್ಬಿಟ್ಟು. ಸಾಂಬಾರೆಲ್ಲ ಮಾಡಿದರೆ ಅದು ಮಾಮೂಲಿ ಆಗಿರುತ್ತೆ, ಸ್ಪೆಷಲ್ ಆಗಿ ಏನಾದರೂ ಮಾಡೋಣ, ಮಕ್ಕಳು ತಿನ್ನೋ ಥರ ಮಾಡೋಣ. ಸಾಂಬಾರೆಲ್ಲ ಮಾಡಿದರೆ ಅದರಲ್ಲಿರುವಂತಹ ಪೀಸ್ಗಳನ್ನು ನನ್ನ ಮಕ್ಕಳಂತೂ ತಿನ್ನೋದಿಲ್ಲ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ತರಕಾರಿ ತಿನ್ನೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು. ಆದ್ರೂ ನಾನು ಬಿಡಲ್ಲ, ಯಾವ ತರನಾದ್ರೂ ಮಾಡ್ಬಿಟ್ಟು ಅವ್ರಿಗೆ ತಿನ್ನಿಸ್ತೀನಿ, ಅವರ ಒಂದು ಬಾಡಿಗೆ ಹೋಗೋ ತರ ಮಾಡ್ತೀನಿ. ಇವತ್ತು ಕೂಡ ಅಷ್ಟೇನೆ ಚಪಾತಿ ಮಾಡೋಣ, ಈ ಒಂದು ಸಿಹಿ ಕುಂಬಳಕಾಯಿನ ಯೂಸ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಅದನ್ನ ಬೇಯಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಫುಡ್ ಪ್ರೊಸೆಸರ್ಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡಿದಂತಹ ಕುಂಬಳಕಾಯಿ ಹಾಕಿ, ನಂತರ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಹಾಗೆ ಇಲ್ಲಿ ಇವಾಗ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ನಮ್ಮ ಕೌಶಿ ಮಸಾಲಾ ಬಾಜಿ ಕೂಡ ರೆಡಿ ಮಾಡ್ಕೊಂಡ್ಲು. ಸಿಂಪಲ್ ಆಗಿ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಸಾಲಾ ಬಾಜಿ ಮಾಡುವಂಥದ್ದು. ಇದು ಚಪಾತಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಚಪಾತಿ ಮಾತ್ರ ತುಂಬಾ ಒಂಥರ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಏನಂತ ಹೇಳಿದ್ರೆ ಇವಾಗ ಬೇಳೆ ಹೋಳಿಗೆ ಎಲ್ಲ ಬರುತ್ತಲ್ವಾ, ಅದೇ ತರ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಇಷ್ಟ ಆಯ್ತು, ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಯ್ತು. ಹಾಗೆ ತುಂಬಾ ಸಾಫ್ಟ್ ಆಗಿ ಬಂದಿತ್ತು, ಅದು ನನಗೆ ಇನ್ನೂ ಇಷ್ಟ ಆಯ್ತು. ನನ್ಗೆ ಯಾವಾಗ್ಲೂ ಅಷ್ಟೇನೆ ಚಪಾತಿ ಸಾಫ್ಟ್ ಆಗಿ ಬಂದ್ರೇನೆ ನನಗೆ ತುಂಬಾ ಇಷ್ಟ ಆಗೋದು. ಹಾರ್ಡ್ ಅಂತ ಆದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ.
ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ. ಇದರ ಬದಲಿಗೆ ಕ್ಯಾರೆಟ್ ಹಾಕೊಂಡು ಮಾಡ್ಬೋದು, ಆಮೇಲೆ ಬೀಟ್ರೂಟ್ ಹಾಕೊಂಡು ಮಾಡ್ಬೋದು. ಬೇರೆ ಬೇರೆ ತರದ ತರಕಾರಿಗಳನ್ನ ಹಾಕೊಂಡು ಈ ತರ ನೀವು ಚಪಾತಿನ ಮಾಡ್ಬೋದು. ಹಾಗೆ ಲಾಗ್ಸ್ಗಳು ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ತುಂಬ ದಿನ ಆಯಿತು, ನನಗೆ ಬೇಜಾರಾಗ್ತಾ ಇತ್ತು ಇಷ್ಟೊಂದು ಗ್ಯಾಪ್ ಕೊಟ್ಟನ ನಾನು ಅಂತ ಅಂದ್ಬಿಟ್ಟು. ಗ್ಯಾಪ್ ಕೊಟ್ಟಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಆಸೆ ಇರುತ್ತೆ. ಬಟ್ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕೆಲವೊಂದು ಪರಿಸ್ಥಿತಿಗಳು ಬದಲಾದಾಗ ಈ ಥರ ಎಲ್ಲ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಇನ್ನು ಮುಂದೆ ಬರುತ್ತೆ, ಆದಷ್ಟು ಲಾಗ್ಗಳನ್ನು ನಾನು ರೆಗ್ಯುಲರ್ ಆಗಿ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. 2 ದಿನದ ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.